ಹಾಯ್ ಎವ್ರಿವನ್. ಸೊ ಇವತ್ತಿನ ಆನ್ಲೈನ್ ಕ್ಲಾಸಸ್ ತುಂಬ ಚೆನ್ನಾಗಿತ್ತು. ಸೊ ಸ್ಪೆಸಿಫಿಕಲಿ 4 ಜನ ಯಾರು ಇಂಟ್ರೆಸ್ಟ್ ಕೊಟ್ಟು ಇವತ್ತು 12 to 1 ಇಂಗ್ಲೀಷ್ ಕ್ಲಾಸ್ ಕೇಳಿದ್ದಾರೆ. ಅವರ ಹೆಸರು ಬಂದು ಕೃಷ್ಣ. ಕೃಷ್ಣ ಬಂದು ನಮ್ಮದು ಪ್ರೀವಿಯಸ್ ಸ್ಟೂಡೆಂಟೇ. ಆದ್ರೂ ಅವರು ಇನ್ನೊಂದು ಸಲ ನನ್ನ ಕ್ಲಾಸ್ ಕೇಳೋಕ್ಕೆ ಅವರಿಗೆ ಇಂಟ್ರೆಸ್ಟ್ ಇತ್ತು. ಸೊ ಥ್ಯಾಂಕ್ ಯು ಕೃಷ್ಣ. ಆಮೇಲೆ ಬಂದು ಹೊಸ ಸ್ಟೂಡೆಂಟ್ಸ್ ಬಂದುಬಿಟ್ಟು ಆನ್ಲೈನ್ ಫ್ರೀ ಸ್ಟೂಡೆಂಟ್ಸ್ ವೀರೇಶ್, ಮಂಜುನಾಥ್ ಮತ್ತು ಜಾವೇದ್. ಸೊ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಸಲ್ಲಿ ಏನು ವ್ಯತ್ಯಾಸ? ರೆಕಾರ್ಡೆಡ್ ಕ್ಲಾಸಸ್ ಕೇಳಿದರೆ ಒಳ್ಳೆಯದಾ, ಏನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದರೆ ಒಳ್ಳೆಯದಾ ಅಂತ ನೀವು ನನಗೆ ಕೇಳದಿದ್ದರೆ ನಾನು ನಿಮಗೆ ಹೇಳ್ತೀನಿ. ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ವರ್ಕೌಟ್ ಮಾಡಿಸ್ತೀನಿ. ಅಂದರೆ ಇವಾಗ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ನಿಮ್ಮ ಹತ್ರನೂ ನಾನು ಹೇಳಿಸ್ತೀನಿ. ಆಮೇಲೆ ನೀವು ಇನ್ನೊಬ್ಬರ ಜೊತೆಗೆ ನೀವು ಅದನ್ನು ವರ್ಕ್ ಮಾಡ್ಬೋದು. ಸೊ ಇವಾಗ ಆನ್ಲೈನ್ ಕ್ಲಾಸಸ್ಸಲ್ಲಿ ಆಫ್ಲೈನ್ ಕ್ಲಾಸ್ ಕೇಳಿದ್ರೆ ಬರೀ ನೀವು ಓದ್ಕೊಂಡು ಬೇಕಾಗತ್ತೆ. ಸೊ ಇಷ್ಟೇ ವ್ಯತ್ಯಾಸ ಇರೋದು. ಓಕೆ, ಸೊ ಐ ಹೋಪ್ಫುಲಿ ನಾಳೆ ಬಂದುಬಿಟ್ಟು ನೀವು ಕ್ಲಾಸ್ ಜಾಯಿನ್ ಆಗ್ತೀರಾ. 12 to 1 ಕ್ಲಾಸ್ ಜಾಯಿನ್ ಆದರೆ ಅದು ನಿಮಗೂ ಒಳ್ಳೆಯದು. ಆಮೇಲೆ ಬರುವಂತಹ ಟಾಪಿಕ್ಸ್ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ವರ್ಕೌಟ್ಸು ಚೆನ್ನಾಗಾಗತ್ತೆ. ಸೊ ಐ ಬಿಲೀವ್ ನೀವು ಎಲ್ಲರೂ ಬಂದು ನೆಕ್ಸ್ಟ್ ಅಂದರೆ ನಾಳೆಯ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಓಕೆ, ಸೊ ಎಸ್, ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಇದ್ದಿದ್ದು ಸೆಲ್ಫ್ ಇಂಟ್ರೊಡಕ್ಷನ್ ಮತ್ತು ಗ್ರೀಟಿಂಗ್ಸ್. ಇದು ಇಷ್ಟು ಈಸಿ ಇರುತ್ತೆ. ಆಮೇಲೆ ಇದು ತುಂಬಾ ಮುಖ್ಯ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಯಾರೇ ಒಂದು ಹೊಸ ವ್ಯಕ್ತಿಗೆ ನಾವು ಮೀಟ್ ಆದಾಗ ಫಸ್ಟ್ ನಾವು ಹೇಳೋದು ಹಾಯ್, ಹೆಲೋ, ಹೇಗಿದ್ದೀರಾ, ನಿಮ್ಮ ಹೆಸರೇನು, ನೀವು ಎಲ್ಲಿನವರು ಅಂತ ನಾವು ಕನ್ನಡದಲ್ಲಿ ಕೇಳ್ತೀವಿ. ಅದೇ ಥರ ಸುಲಭವಾಗಿ ನಾವು ಇಂಗ್ಲೀಷಲ್ಲಿ ಕೇಳಬೇಕಂದ್ರೆ ನಮಗೆ ಈ ಸೆಲ್ಫ್ ಇಂಟ್ರೊಡಕ್ಷನ್ ಮತ್ತು ಗ್ರೀಟಿಂಗ್ಸ್ ಬರಲೇಬೇಕು. ಓಕೆ, ಸೊ ಈ ಕ್ಲಾಸಿನ ಗೋಲ್ ಏನಿದೆ ಅಂದರೆ, ಸೊ ಇದು ಸಿಂಪಲ್ಲಾಗಿ ಆನ್ಲೈನ್ ಚಟುವಟಿಕೆಗಳ ಮೂಲಕ ಸರಳ ಇಂಗ್ಲೀಷ್ ಶುಭಾಶಯಗಳು ಮತ್ತು ಪರಿಚಯನ ಕಲಿಸುತ್ತೆ ಅಷ್ಟೇ. ಓಕೆ, ಸೊ ಬನ್ನಿ ನೋಡೋಣ ಇದರಲ್ಲಿ ಏನೇನಿದೆ, ನೀವೇನೇನು ಕಲಿಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ನೀವೆಲ್ಲರೂ ನನಗೆ ಹೆಲೋ ಹೇಳಿ. ಸೊ ಎಸ್, ನೀವು ಆಫ್ಲೈನ್ ಕೇಳ್ತಾ ಇದ್ದೀರಾ, ಇಟ್ಸ್ ಓಕೆ. ನೀವು ಕೂತ್ಕೊಂಡಿರೋ ನನ್ನ ಕ್ಲಾಸ್ ನೋಡ್ತಾ ಇದ್ದೀರಾ. ಸೊ ಹಾಗೆ ನೀವು ನನಗೆ ಹೆಲೋ ಹೇಳ್ಬೋದು. ಹೆಲೋ, ಸೊ ಹೀಗೆ ಹೇಳಬೇಕು, ಹೆಲೋ. ಓಕೆ, ಹಾಯ್, ಹೆಲೋ. ನೀವು ಓಕೆ ಎರಡು ಹೇಳ್ಬೋದು. ಹೆಲೋನು ಹೇಳ್ಬೋದು, ಹಾಯ್ನೂ ಹೇಳ್ಬೋದು, ಹೇನು ಹೇಳ್ಬೋದು. ಓಕೆ, ಹೇ ತುಂಬ ಕ್ಲೋಸ್ ಫ್ರೆಂಡ್ಸಿಗೆ ಹೇಳ್ತೀವಿ. ಫಾರ್ಮಲಾಗಿ ನಾವು ಹೆಲೋ ಹೇಳ್ತೀವಿ ಅಥವಾ ಹಾಯ್ ಹೇಳ್ತೀವಿ. ಸೊ ನೀವು ಡಿಸೈಡ್ ಮಾಡಿ ನೀವು ನನಗೇನು ಹೇಳ್ತೀರಾ. ಹಾಯ್. ಓಕೆ, ಹಾಯ್ ಎವ್ರಿ ಒನ್, ಹೆಲೋ ಒನ್ ಅಂತಾನು ಹೇಳ್ಬೋದು. ಓಕೆ, ಹೇಳಿದ್ರಾ? ಕೇಳಿಸ್ಕೊಂಡಿಲ್ಲ ನನಗೆ, ಜೋರಾಗಿ ಹೇಳಿ. ಹೆಲೋ ಎವ್ರಿ ಒನ್, ಹಾಯ್ ಎವ್ರಿ ಒನ್ ಅಥವಾ ಹಾಯ್. ಓಕೆ, ಹೇಳಿದ್ರಾ? ಓಕೆ, ನೀವು ಹೇಳಿದ್ರಾ ಅಂತ ಅಂದ್ಕೊಂಡು ನಾನು ನಿಮಗೆ ಮುಂದಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಸೊ ಇನ್ನೊಂದು ಏನಂದರೆ, ನೀವು ಈ ಆಫ್ಲೈನ್ ಕ್ಲಾಸ್ ಕೇಳಿದ್ದೀರ ಅಂದರೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ಸು ನನಗೆ ವಾಟ್ಸಪ್ ಮೆಸೇಜ್ ಮೂಲಕ ತಿಳಿಸಿ. ನಿಮಗೆ ಈ ಇಂಗ್ಲೀಷ್ ಕ್ಲಾಸ್ ನಿಮಗೆ ಇಷ್ಟ ಆಯಿತಾ, ಏನು ಇಂಪ್ರೂವ್ಮೆಂಟ್ ಇದರಲ್ಲಿ ಇರಬೇಕಾಗಿತ್ತು, ನಿಮಗೆ ಹೇಗೆ ಕಾಣ್ತು. ಬಿಕಾಸ್ ಇದು ಜಸ್ಟ್ 15 days ಕ್ಲಾಸ್ ಇರೋ ಕಾರಣಕ್ಕೆ ನಿಮ್ಮ ಫೀಡ್ಬ್ಯಾಕ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಈ ಫೀಡ್ಬ್ಯಾಕ್ ಕೇಳಿದ್ದೀರ ಅಂದರೆ ಯಾವುದೇ ಒಂದು ಎಮೋಜಿ ಜೊತೆಗೆ ಈ ವಿಡಿಯೋನ ಲಿಂಕ್ ಮಾಡಿ ಎಮೋಜಿ ಕಳಿಸಿ. ಓಕೆ, ಲಾಸ್ಟಲ್ಲಿ, ಇವಾಗೆಲ್ಲ. ಓಕೆ, ಎಸ್. ಸೊ ನಾವು ಏನೇನು ಯಾವ ಟೈಪ್ ಸಾಮಾನ್ಯ ಶುಭಾಶಯಗಳು ನಾವು ಹೇಳ್ತೀವಿ. ಓಕೆ, ಸೊ ಇಂಗ್ಲೀಷ್ ಕನ್ನಡದಲ್ಲಿ ಎರಡು ಹೇಗೆ ಹೇಳ್ತೀವಿ ಅಂತ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಹೆಲೋ ಹೇಳಿ ನನಗೆ. ಹೆಲೋ ಮ್ಯಾಮ್ ಹೇಳಿ. ಹೆಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಹೇಳಿದೆ. ಸೊ ನೀವು ಬ್ಯಾಕ್ ಹೇಳಿ, ಹೆಲೋ ಮ್ಯಾಮ್. ಹೇಳಿದ್ರಾ? ಓಕೆ, ಫೈನ್. ಸೊ ಬೆಳಿಗ್ಗೆ ಇದ್ದಾಗ ನೀವು ಏನು ಹೇಳ್ತೀರಾ? ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಇದ್ದಾಗ ಏನಂತೀರಾ? ಗುಡ್ ಮಾರ್ನಿಂಗ್. ಯಾರಿಗೆ ನೀವು ಸ್ಮೈಲ್ ಕೊಡಿ. ಸ್ಮೈಲ್ ಕೊಟ್ಬಿಟ್ಟು ಹೀಗೆ ವೇವ್ ಮಾಡಿ, ಆಮೇಲೆ ಹಾಯ್ ಹೇಳಿ, ಹೆಲೋ ಹೇಳಿ, ಗುಡ್ ಮಾರ್ನಿಂಗ್ ಹೇಳಿ. ಅವ್ರಿಗೆ ಖುಷಿ ಆಗುತ್ತೆ. ಅವರು ನಿಮಗೆ ಹೇಳಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಮಧ್ಯಾಹ್ನ ಇದ್ದರೆ ಏನು ಹೇಳ್ತೀರಾ? ಗುಡ್ ಆಫ್ಟರ್ನೂನ್. ಇವಾಗ ನೀವು ಹೇಳಿ ನನಗೆ ಎಲ್ಲ, ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಆಫ್ಟರ್ನೂನ್ ಮ್ಯಾಮ್, ಗುಡ್ ಈವ್ನಿಂಗ್ ಮ್ಯಾಮ್. ಆಮೇಲೆ ರಾತ್ರಿ ಇದ್ದರೆ ಗುಡ್ ನೈಟ್ ಮ್ಯಾಮ್. ಹೇಳಿದ್ರಾ? 4 ಪ್ರಾಕ್ಟೀಸ್ ಮಾಡಿದ್ರಾ? ಹೆಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಓಕೆ, ಸೊ 4 ಪ್ರಾಕ್ಟೀಸ್ ಮಾಡಿದ್ರಂತ ಯೋಚನೆ ಮಾಡಿ ನಾನು ನಿಮಗೆ ಮುಂದಿನ ಸ್ಲೈಡ್ಗೆ ತೊಗೊಂಡೋಗ್ತಾ ಇದ್ದೀನಿ. ಓಕೆ, ಸೊ ಇದು ಬಂದುಬಿಟ್ಟು ಸೆಲ್ಫ್ ಇಂಟ್ರೊಡಕ್ಷನ್ ಪಾರ್ಟ್. ಸೆಲ್ಫ್ ಇಂಟ್ರೊಡಕ್ಷನ್ ಪಾರ್ಟ್ ಏನಕ್ಕೆ ನೆಸೆಸಿಟಿ ಇದೆ ಅಂದರೆ ನಮ್ಮ ಪರಿಚಯ ಮುಂದೆ ಇರೋನಿಗೆ ಗೊತ್ತಿರಲ್ಲ.
ನಮ್ಮ ಪರಿಚಯ ಮುಂದೆ ಇರೋನಿಗೆ ಗೊತ್ತಿಲ್ಲ ಅಂದರೆ ಅವನೇನು ಮಾಡ್ತಾನೆ, ಕನ್ಫ್ಯೂಷನ್ ಸ್ಟೇಟಲ್ಲೇ ಇರ್ತಾನೆ. ಸೊ ಹಾಯ್ ಹೆಲೋ ಅಂದರೆ ಅವ್ನು ಕಂಫರ್ಟಬಲ್ ಮಾಡ್ತೀವಿ ನಾವು. ಹಾಯ್, ನಾನು ಕಂಫರ್ಟಬಲ್ ಇದ್ದೀನಿ ನಿನ್ನ ಜೊತೆಗೆ ಮಾತಾಡೋದಕ್ಕೆ, ಬನ್ನಿ ಮಾತಾಡೋಣ ಇವಾಗ ಹಾಯ್ ಎಲ್ಲ ಹೇಳಿಬಿಟ್ಟು ನಾನು ಮುಂದೆ ಏನು ಮಾತಾಡಲಿ ಅಂತ ನಾನು ಬ್ಲ್ಯಾಂಕ್ ಆಗೋದ್ರೆ ಅದು ಒಂದು ಟೈಪ್ ಇರಿಟೇಟಿಂಗ್ ಪಾರ್ಟ್. ಸೊ ಸೆಲ್ಫ್ ಇಂಟ್ರೊಡಕ್ಷನ್ ಹೇಗೆ ಹೇಳ್ಬೋದು? ಮೈ ನೇಮ್ ಈಸ್, ನನ್ನ ಹೆಸರು ಏನು. ಐ ಆಮ್ ಫ್ರಮ್, ನಾನು ಎಲ್ಲಿನವನು. ನನಗೆ ಎಷ್ಟು ವಯಸ್ಸು, ಆಮೇಲೆ ನನಗೆ ಏನೇನು ಫೇವ್ರೆಟ್ ಇದೆ, ಆಮೇಲೆ ಎಲ್ಲ ಹೇಳಿದ ನಂತರ ನೈಸ್ ಟು ಮೀಟ್ ಯು. ಅದ್ರ ಮೀನಿಂಗ್ ಏನು? ನಾನು ಎಲ್ಲರಿಗೂ ನನಗೆ ಎಷ್ಟು ಏಜು, ನನ್ನ ಫೇವ್ರೇಟ್ಸ್ ಏನು, ನಾನು ಎಲ್ಲಿನವನು ಅಂತ ಹೇಳಬೇಕಾ? ಇಲ್ಲ, ನೆಸೆಸಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ಯಾರಾದರೂ ಬಂದು ಹಾಯ್ ಹೌ ಆರ್ ಯು, ಹಾಯ್ ಮೈ ನೇಮ್ ಈಸ್ ಪವನ್ ಅಂತ ಹೇಳಿದ್ರೆ ನೀವು ಹಾಯ್ ಮೈ ನೇಮ್ ಈಸ್ ಶಾರಿಕಾ, ನಿಮ್ಮ ಹೆಸರು ಏನಿಲ್ಲ ಅದನ್ನ ಹೇಳ್ತೀರಾ. ಸೊ ಅವನು ಹೇಳ್ತಾನೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ನೀವು ಹೇಳ್ತೀರಾ ಐ ಆಮ್ ಫ್ರಮ್ ಕೋಲಾರ್. ಸಾಕು, ಇಷ್ಟು ಸಾಕು. ಆದರೆ ನಮಗೆಲ್ಲ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಅವನು ಹೇಳ್ತಾನೆ ಮೈ ಫೇವ್ರೆಟ್ ಕ್ರಿಕೆಟರ್ ಈಸ್ ವಿರಾಟ್ ಕೊಹ್ಲಿ. ಸೊ ನಿಮಗೆ ಹೇಳಕ್ಕೆ ಬರಬೇಕು ಮೈ ಫೇವ್ರೆಟ್ ಕ್ರಿಕೆಟರ್ ಈಸ್ ಧೋನಿ ಅಂತ. ಹೌದಾ? ಸೊ ಅದಕ್ಕೆ ನಾವೆಲ್ಲ ಕಲಿಬೇಕು. ಎಲ್ಲರಿಗೂ ಎಲ್ಲ ಟೈಪಲ್ಲಿ ಎಲ್ಲ ಟೈಮಲ್ಲಿ ಹೇಳೋಕ್ಕಾಗಲ್ಲ. ಆದರೆ ನಾವು ಯಾರಾದರೂ ಹೊಸದಾಗಿ ಸಿಕ್ಕಿದಾಗ, ಫಾರ್ ಎಕ್ಸಾಂಪಲ್ ನೀವು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಒಂದು ಕ್ರಿಕೆಟ್ರಿಗೆ ಸಿಗ್ತಾ ಇದ್ದೀರಾ, ಯಾರೋ ಕ್ರಿಕೆಟ್ ಇಷ್ಟ ಇರೋನಿಗೆ ಸಿಗ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು ಅವನಿಗೆ ಕ್ರಿಕೆಟ್ ಇಷ್ಟ ಅಂತ. ಅದಕ್ಕೆ ನೀವು ಹೇಳ್ತೀರಾ ಹಾಯ್ ಮೈ ನೇಮ್ ಈಸ್ ಪವನ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಲೈಕ್ ಮೈ ಫೇವ್ರೆಟ್ ಕ್ರಿಕೆಟರ್ ಈಸ್ ಧೋನಿ. ಓಕೆ, ಮೈ ಫೇವ್ರೇಟ್ ಸ್ಪಿನ್ನರ್ ಈಸ್, ಮೈ ಫೇವ್ರೇಟ್ ಯಾರಾದರೂ ಇರ್ಬೋದು. ಓಕೆನಾ? ಸೊ ಹಾಗೆ ನೀವು ಫೇವ್ರೇಟ್ ಹೇಳ್ತೀರಾ. ಆಮೇಲೆ ಅವನು ಹೇಳ್ತಾನೆ ಮೈ ಫೇವ್ರೇಟ್ ಈಸ್ ವಿರಾಟ್ ಕೊಹ್ಲಿ, ಮೈ ಫೇವ್ರೇಟ್ ಸ್ಪಿನ್ನರ್, ಮೈ ಫೇವ್ರೇಟ್ ಬೌಲರ್ ಹೇಳ್ತಾನೆ. ಆಮೇಲೆ ಎಲ್ಲರೂ ಮಾತುಕತೆ ಆದಮೇಲೆ ನೈಸ್ ಟು ಮೀಟ್ ಯು ಅಂತ ಲಾಸ್ಟಲ್ಲಿ ಒಂದು ಹೇಳ್ತೀರಾ. ನಿಮಗೆ ಭೇಟಿಯಾಗಿ ನನಗೆ ತುಂಬ ಖುಷಿ ಆಯಿತು. ಹೌದಾ? ಸೊ ಈ ಮಾತು ಹೇಳಲೇಬೇಕು ನಾವು, ನಿಮಗೆ ಭೇಟಿಯಾಗಿ ನಮಗೆ ತುಂಬ ಖುಷಿ ಆಯಿತು ಅಂತ. ಯಾಕೆ ಹೇಳಬೇಕು ಅಂತ ಇದ್ದರೆ, ಅವನಿಗೆ ಇನ್ನೊಂದು ಸಲ ನಿಮ್ಗೆ ಎಲ್ಲಾದರೂ ಅವ್ನು ನೋಡಿದಾಗ ಅವ್ನಿಗೆ ಅನಿಸುತ್ತೆ ಓಕೆ, ಆ ಅಯ್ಯಪ್ಪನ ಜೊತೆಗೆ, ಆ ಹುಡುಗಿ ಜೊತೆಗೆ, ಆ ಲೇಡಿ ಜೊತೆಗೆ ನಾವು ಮಾತಾಡ್ಬೋದು, ವಿ ಆರ್ ಕಂಫರ್ಟಬಲ್ ಅಂತ ಹೇಳಿದಾಗ. ಓಕೆ. ಸೊ ಇಷ್ಟೆಲ್ಲ ನಿಮಗೆ ಗೊತ್ತಾದ ನಂತರ ಸೊ ಇವಾಗ ನೀವು ಹೇಳಿ ಮೈ ನೇಮ್ ಈಸ್, ಇವಾಗ ನಾನು ಹೇಳ್ತಾ ಇದ್ದೀನಿ ಹಾಗೆ ಹೇಳಿ, ಮೈ ನೇಮ್ ಈಸ್ ಶಾರಿಕಾ. ಅಂದರೆ ನಿಮ್ಮ ಹೆಸರು ಹೇಳಿ, ನನ್ನ ಹೆಸರು ಹೇಳಕ್ಕೆ ಹೋಗಬೇಡಿ. ಓಕೆ, ಮೈ ನೇಮ್ ಈಸ್ ಶಾರಿಕಾ, ಐ ಆಮ್ ಫ್ರಮ್ ಕೋಲಾರ್, ಐ ಆಮ್ 38 years old, my favorite color is red, my favorite food is gobi manchuri, my favorite subject is science, my favorite cricketer is Virat Kohli, my favorite book is ನಿಮ್ದು ಯಾವುದಾದ್ರೂ ಹೇಳ್ಬೋದು, ನಿಮ್ಮ ಫೇವ್ರೆಟ್ ಬುಕ್ ಇದ್ದರೆ. ಆ್ಯಂಡ್ ಮೈ ಫೇವ್ರೆಟ್ ಆ್ಯನಿಮಲ್ ಈಸ್, ಮೈ ಫೇವ್ರೆಟ್ ಬರ್ಡ್ ಈಸ್. ನಿಮ್ಮ ಫೇವ್ರೆಟ್ಸ್ ಏನೇನಿದೆ ಎಲ್ಲ ಹೇಳಿಬಿಡಿ, ಟೆನ್ಷನ್ನೇ ತೊಗೋಬೇಡಿ. ಓಕೆ, ಆಮೇಲೆ ಎಲ್ಲ ನಿಮಗೆ ಇಷ್ಟ ಆದಾಗ ನೀವೆಲ್ಲ ಮಾತುಕತೆ ಮುಗಿದ ನಂತರ ಏನು ಹೇಳ್ತೀರಾ? ನೈಸ್ ಟು ಮೀಟ್ ಯು. ಏನು ಹೇಳ್ತೀರಾ? ನೈಸ್ ಟು ಮೀಟ್ ಯು. ಓಕೆ, ಸೊ ನಿಮಗೆ ಈ ಪರ್ಟಿಕ್ಯುಲರ್ ಸ್ಲೈಡ್ ನಿಮಗೆ ಅರ್ಥ ಆಗಿದ್ದರೆ, ಸೊ ನೀವು ನಿಮ್ಮ ವಾಯ್ಸ್ ರೆಕಾರ್ಡ್ ನೀವು ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ಕೊಡಿ. ಓಕೆ, ಫೈನ್. ಯಾಕಂದರೆ ನನಗೂ ಅನ್ಸತ್ತಲ್ಲ ನಿಮ್ಗೆ ಅರ್ಥ ಆಗಿದೆ ಈ ಸ್ಲೈಡು. ಓಕೆ, ಸೊ ಮುಂದಕ್ಕೆ ಹೋಗ್ಬೋದಾ? ಓಕೆ, ಫೈನ್. ನೆಕ್ಸ್ಟ್ ನಮ್ಮ ಬಗ್ಗೆ ಎಲ್ಲ ಹೇಳಿಬಿಟ್ವಿ ನಾವು. ಮುಂದೆ ಇರೋನ ಬಗ್ಗೆನೂ ಕೇಳಬೇಕಾ? ಏನು ಕೇಳ್ತೀರಾ ನೀವು? ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಫ್ರಮ್, ಹೌ ಓಲ್ಡ್ ಆರ್ ಯು, ವಾಟ್ ಡು ಯು ಲೈಕ್. ಇದು ಯಾವಾಗಲೂ ಕೇಳೋದಲ್ಲ. ಫಾರ್ ಎಕ್ಸಾಂಪಲ್ ನೀವು ಥಿಯೇಟ್ರಲ್ಲಿ ಕುತ್ಕೊಂಡು ಹೂ ಈಸ್ ಯುವರ್ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಅಂತ ಕೇಳಲ್ಲ, ಹೂ ಈಸ್ ಯುವರ್ ಫೇವ್ರೆಟ್ ಹೀರೋ ಅಂತ ಕೇಳ್ತೀರಾ. ಸೊ ಇದು ಸಮಯ ಮತ್ತು ಟೈಮು ಮತ್ತು ಜಾಗ ನೋಡಿಕೊಂಡು ಮಾತಾಡ್ತೀರಾ. ವಾಟ್ ಈಸ್ ಯುವರ್ ನೇಮ್ ಬಂದುಬಿಟ್ಟು ಕಾಮನ್ ಆಗಿ ನಿಮಗೆ ಒಬ್ಬರು ಹೆಸರು ತಿಳ್ಕೊಬೇಕು ಅಂದರೆ ನೀವು ವಾಟ್ ಈಸ್ ಯುವರ್ ನೇಮ್ ಕೇಳ್ತೀರಾ. ಆಮೇಲೆ ಅವ್ನು ಎಲ್ಲಿನವನು ಅಂತ ನಮಗೆ ಗೊತ್ತಿಲ್ಲ ಅಂದರೆ ವೇರ್ ಆರ್ ಯು ಫ್ರಮ್ ಅಂತ ಕೇಳ್ತೀರಾ. ಹೌ ಓಲ್ಡ್ ಆರ್ ಯು ನಾವು ಜಾಸ್ತಿ ಕೇಳೋದು ಚಿಕ್ಕ ಮಕ್ಕಳಿಗೆ. ಹೌದಾ? ಹೌ ಓಲ್ಡ್ ಆರ್ ಯು ಅಂತ ಕೇಳ್ತೀವಿ ನಾವು. ಚಿಕ್ಕ ಮಗು ಇದ್ದಾಗ ಹೌ ಓಲ್ಡ್ ಆರ್ ಯು ಅಂತ ಕೇಳ್ತೀವಿ ನಾವು. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಹೌ ಓಲ್ಡ್ ಆರ್ ಯು ಅಂತ ಕೇಳ್ತೀವಿ ನಾವು. ವಾಟ್ ಡು ಯು ಲೈಕ್ ನಾವು ಯಾವಾಗ ಕೇಳ್ತೀವಿ? ನಮ್ಮ ಫೇವ್ರೆಟ್ ಫ್ರೆಂಡ್ಸ್ ಆಗಿರ್ಬೋದು, ನಮಗೆ ಗುರುತು ಪರಿಚಯ ಇರೋರಾಗಿರ್ಬೋದು, ಅವರಿಗೆ ನಾವು ಕೇಳ್ತೀವಿ ವಾಟ್ ಡು ಯು ಲೈಕ್. ಅರ್ಥ ಆಯ್ತಾ?
ಸೊ ನೆಕ್ಸ್ಟ್ ವಾಟ್ ಈಸ್, ಇವಾಗ ನೀವು ಹೇಳಿ, ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನೀವು ಪ್ರಾಕ್ಟೀಸ್ ಯಾರ ಜೊತೆಗೆ ಮಾಡ್ತಾ ನೋಡಿ, ಈ ಕಾರಣಕ್ಕೋಸ್ಕರನೇ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಬೇಕು. ಆನ್ಲೈನ್ ಕ್ಲಾಸಲ್ಲಿ ನಿಮ್ಮ ಥರನೇ 4-5 ಜನ ಇರ್ತಾರೆ, ಅವ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ವಾಟ್ ಈಸ್ ಯುವರ್ ನೇಮ್, ಇಲ್ಲಿ ನಿಮ್ಮದು ಸೋಲೋ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಮೇಲೆ ರೆಕಾರ್ಡೆಡ್ ಕ್ಲಾಸಸ್ ಅಷ್ಟು ಎಫೆಕ್ಟಿವ್ ಇರೋದು ಇಲ್ಲ. ಸೊ ಆ ಕಾರಣಕ್ಕೆ ನಾನು ಆನ್ಲೈನು ಮತ್ತು ರೆಕಾರ್ಡೆಡ್ ಕ್ಲಾಸ್ ಹೇಳಿರೋದು. ಸೊ ದಯವಿಟ್ಟು ಆನ್ಲೈನ್ ಕ್ಲಾಸ್ ಬರೋಕ್ಕೆ ಪ್ರಯತ್ನ ಪಡಿ. ಓಕೆ, ಫೈನ್. ಓಕೆ, ಸೊ ಲೆಟ್ಸ್ ನೀವು ಪ್ರಾಕ್ಟೀಸ್ ಮಾಡಿ. ಯಾರೇ ನಿಮ್ಮ ಫ್ರೆಂಡ್ ಆಗಿರಲಿ ಅವ್ರಿಗೆ ನೀವು ಕೇಳಿ, ಈ ರೆಕಾರ್ಡೆಡ್ ಕ್ಲಾಸ್ 2 ಫ್ರೆಂಡ್ಸ್ ಜೊತೆಗೆ ಕೂತ್ಕೊಂಡು ಕೇಳಿ. ಓಕೆ, ವಾಟ್ ಈಸ್ ಯುವರ್ ನೇಮ್ ನನಗೆ ಕೇಳಿ, ಅಥವಾ ಪ್ರಾಕ್ಟೀಸ್ಗೋಸ್ಕರ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ, ಅಥವಾ ವಿಡಿಯೋ ನೋಟ್ ಮಾಡಿನೂ ನೀವು ಕಳಿಸ್ಬೋದು. ಓಕೆ, ನಿಮಗೆ ನಾನೇ ಉತ್ತರ ಕೊಡ್ತೀನಿ. ಓಕೆ, ಫೈನ್. ವೇರ್ ಆರ್ ಯು ಫ್ರಮ್, ವಾಯ್ಸ್ ನೋಟ್ ಮಾಡಿ ಕಳಿಸಿ. ಹೌ ಓಲ್ಡ್ ಆರ್ ಯು, ವಾಯ್ಸ್ ನೋಟ್ ಮಾಡಿ ಕಳಿಸಿ. ಅಥವಾ ವಾಟ್ ಯು ಲೈಕ್, ವಾಯ್ಸ್ ನೋಟು ಮಾಡ್ಬೋದು, ವಿಡಿಯೋ ನೋಟು ಮಾಡ್ಬೋದು, ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಪ್ರಾಕ್ಟೀಸಿಗೆ ಎನಿಥಿಂಗ್ ಈಸ್ ರೆಡಿ, ಬಟ್ ಪ್ರಾಕ್ಟೀಸ್ ಈಸ್ ಮಸ್ಟ್. ಓಕೆ, ಸೊ ನಿಮಗೆ ಗೊತ್ತಾಯ್ತಾ? ಸೊ ನಿಮಗೆ ಈ ಕ್ವಶನ್ಸಿಗೆ ಆನ್ಸರ್ ಏನು ಇಲ್ಲಿದೆ ನೋಡಿ. ಮೈ ನೇಮ್ ಈಸ್, ಐ ಆಮ್ ಫ್ರಮ್, ಐ ಆಮ್. ಓಕೆ, ಸೊ ಇವೆಲ್ಲ ಆನ್ಸರ್ಸ್, ಈ ಕ್ವಶನ್ಸಿಗೆ ಅವು ಆನ್ಸರ್ಸ್. ಐ ಹೋಪ್ ನಿಮಗೆ ಇದು ಅರ್ಥ ಆಯಿತು. ಅರ್ಥ ಆಗಿದೆಯಾ ಅಂದರೆ ನೀವೇನು ಮಾಡಬೇಕು, ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಓಕೆ, ಫೈನ್. ನೆಕ್ಸ್ಟ್, ಸೊ ಇದು ಬಂದು ಒಂದು ಆ್ಯಕ್ಟಿವಿಟಿ ಆನ್ಲೈನಲ್ಲಿ ಮಾಡಿಸಿದೆ ನಾನು. ಯಾರ್ಯಾರು ಜಾಯ್ನ್ ಆಗಿದ್ರು ಅವ್ರ ಜೊತೆಗೆ ಪೇರ್ ಆ್ಯಕ್ಟಿವಿಟಿ ಅಂತ. ಸೊ ಅದರಲ್ಲಿ ನಾವು ಸೆಲ್ಫ್ ಇಂಟ್ರೊಡಕ್ಷನ್, ಹಾಯ್, ಹೆಲೋ, ಆಮೇಲೆ ವಾಟ್ ಈಸ್ ಯುವರ್ ನೇಮ್, ಹೌ ಓಲ್ಡ್ ಆರ್ ಯು, ವಾಟ್ ಯು ಲೈಕ್, ಹೂ ಈಸ್ ಯುವರ್ ಫೇವ್ರೇಟ್, ಸೊ ಇವೆಲ್ಲ ನಾನು ಹೇಳಿಸಿದೆ. ಓಕೆ, ಸೊ ಐ ಹೋಪ್ ನಿಮಗೆ ನೋಡಿ, ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಸ್ ಇರುತ್ತೆ. ಮೈ ನೇಮ್ ಈಸ್, ಐ ಆಮ್ ಫ್ರಮ್, ಐ ಲೈಕ್, ಸೊ ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ನಾನು ಮಾಡಿಸಿದೆ ಆನ್ಲೈನ್ ಕ್ಲಾಸಲ್ಲಿ, ಸಾರಿ. ಸೊ ಇವಾಗ ನಾನು ಒಂದು ವರ್ಕ್ಶೀಟ್ ಕೊಡ್ತಾ ಇದ್ದೀನಿ, ಅದನ್ನು ನೀವು ಎಲ್ಲರೂ ಸಹ ಬಂದು ಆಫ್ಲೈನ್ ಆಗಿರಲಿ ಆನ್ಲೈನ್ ಆಗಿರಲಿ ಅದನ್ನು ಫಿಲ್ ಮಾಡಿ ಕಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು. ಸೊ ಇನ್ನೊಂದು ಸ್ವಲ್ಪ ಗ್ರೀಟಿಂಗ್ಸ್ ಇದೆ. ಸೊ ಹೆಲೋ ಕನ್ನಡದಲ್ಲಿ ನಾವು ಸುಮಾರು ಟೈಪಾಗಿ ಹೇಳ್ತೀವಿ. ಇನ್ನೊಂದು ಹೇಳ್ತೀವಿ ಫ್ರೆಂಡ್ಸಿಗೆ ವಾಟ್ಸ್ಆ್ಯಪ್ ಅಲ್ಲ, ವಾಟ್ಸಪ್. ಓಕೆ, ಪ್ರಾಕ್ಟೀಸ್ ಮಾಡಿ. ವಾಟ್ಸಪ್, ಆಮೇಲೆ ಹೇ ವಾಟ್ಸಪ್. ಓಕೆ, ಸೊ ಇವೆರಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದು ಸೊ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ, ಇದ್ರ ರಿಲೇಟೆಡ್ ಕ್ವಶನ್ಸ್ ಇದ್ದರೆ, ಓನ್ಲಿ ಇದ್ರ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಓಕೆ, ಸೊ ಗ್ರೂಪಲ್ಲಿ ಅನ್ನೆಸೆಸರಿ ಮೆಸೇಜಸ್ ಮಾಡಬೇಡಿ. ಇದು ಓದುವಂತಹ ಗ್ರೂಪು. ಸೊ ನೋಡ್ರಿ, ಈ ವಿಡಿಯೋ ರಿಲೇಟೆಡ್, ಈ ಒಂದು ಪ್ರೆಸೆಂಟೇಷನ್ ರಿಲೇಟೆಡ್ ಮಾತ್ರ ಕ್ವಶನ್ಸ್ ಕೇಳ್ಬೋದು. ಓಕೆ, ಯು ಆರ್ ವೆಲ್ಕಮ್ ಟು ಕ್ವಶನ್ ಮೀ, ಐ ಆಮ್ ರೆಡಿ ಟು ಆನ್ಸರ್. ಸೊ ಪ್ರಾಕ್ಟೀಸ್ ವೀಡಿಯೋಸು, ಪ್ರಾಕ್ಟೀಸ್ ವಾಯ್ಸ್ ನೋಟ್ಸು ಕಳಿಸೋದನ್ನು ಮರಿಬೇಡಿ. ಸೊ ಐ ಹೋಪ್ ನಿಮಗೆ ಇದು ರೆಕಾರ್ಡೆಡ್ ಕ್ಲಾಸ್ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಆಮೇಲೆ ನಿಮ್ಮ ಫ್ರೆಂಡ್ಸಿಗೂ ಈ ಗ್ರೂಪಲ್ಲಿ ಜಾಯಿನ್ ಮಾಡಿ. ಸೊ ದಟ್ ಈ 15 ಡೇಸ್ ಫ್ರೀ ಇಂಗ್ಲೀಷ್ ಕ್ಲಾಸಸ್ಸನ್ನು ಅವರು ಅದರಿಂದ ಫುಲ್ ಅವ್ರಿಗೂ ಯೂಸ್ ಆಗಲಿ ಅಂತ. ಐ ಜಸ್ಟ್ ಹೋಪ್ಫುಲ್ ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ. ಸೊ ಆದರೆ ನಮ್ಮ ವಾಟ್ಸ್ಯಾಪ್ ಗ್ರೂಪ್ ಚಾನಲ್ ಫಾಲೋ ಮಾಡಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರಂತ ನನ್ನ ಅನಿಸಿಕೆ. ಸೊ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಕಳಿಸ್ಕೊಡಿ. ಆಮೇಲೆ ನಾಳೆ ನೀವು ಪ್ಲೀಸ್ 12 to 1 ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ರೆಕಾರ್ಡೆಡ್ ಕ್ಲಾಸ್ಗಿಂತ ಆನ್ಲೈನ್ ಕ್ಲಾಸ್ ಈಸ್ ವೆರಿ ಯೂಸ್ಫುಲ್. ಓಕೆ, ದೆನ್ ಐ ಬಿಡ್ ಬಾಯ್. ನೈಸ್ ಟು ಮೀಟ್ ಯು.